ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ ಹಿನ್ನೆಲೆ ಚಿಕ್ಕಮಗಳೂರಿನಲ್ಲಿ ಎಂಎಲ್ಸಿ ಸಿಟಿ ರವಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಡಿಕೆಶಿ ಸಂಪುಟದ ಮೊದಲ ವಿಕೆಟ್ ರಾಜೀನಾಮೆ ಮೂಲಕ ಪತನಗೊಂಡಿದೆ. ಸಂಪುಟ ದರ್ಜೆಯ ಸಚಿವ ಹಿರಿಯ ಕಾಂಗ್ರೆಸ್ಸಿಗ ರಾಜೀನಾಮೆ ಕೊಟ್ಟಿದ್ದಾರೆ. ಮೊದಲ ಸಂಪುಟದಲ್ಲೇ ಸಿಕ್ಸರ್ ಹೊಡೆದಿದ್ದಾರೆ ಡಿಕೆಶಿ ಅಂತ ಹೇಳಿ ಬಿಂಬಿಸಿ. ಸಿಕ್ಸರ್ ಹೊಡೆದ್ರು, ಸಿಕ್ಸರ್ ಜೊತೆ ಹಿಟ್ ವಿಕೆಟ್ ಆಗಿದೆ. ಆಂತರಿಕವಾಗಿ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನ ಸೂಚಿಸುತ್ತೆ. ಚಿಕ್ಕಮಗಳೂರಿನಲ್ಲಿ ಪರಿಷತ್ ಸದಸ್ಯ ಸಿಟಿ ರವಿ ರಿಯಾಕ್ಟ್ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದ ಮೊದಲ ವಿಕೆಟ್ ರಾಜೀನಾಮೆ ಮೂಲಕ ಪತನ ಆಗಿದೆ. ಇತ್ತೀಚೆಗೆ ಅವರು ಸಂಪುಟ ದರ್ಜೆ ಸಚಿವರಾಗಿ ನೇಮಕ ಮಾಡಿದ್ದಂಥ ಶ್ರೀ ರಾಮಲಿಂಗಾರೆಡ್ಡಿ ಅವರು ಹಿರಿಯ ಕಾಂಗ್ರೆಸ್ ಮುಖಂಡರು, ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಶಿವಕುಮಾರ್ ಅವರ ಮೊದಲ ಸಂಪುಟ ಸಭೆ ಪತ್ರಿಕೆಗಳು ವ್ಯಾಖ್ಯಾನಿಸಿದ್ದು ಸಿಕ್ಸರ್ ಹೊಡೆದ ಶಿವಕುಮಾರ್ ಅಂತೇಳಿ. ಸಿಕ್ಸರ್ ಏನೋ ಹೊಡೆದ್ರು, ಆದರೆ ಆ ಸಿಕ್ಸರ್ ಜೊತೆಗೇನೆ ಹಿಟ್ ವಿಕೆಟು ಆಗಿದೆ. ಇದು ಸೂಚಿಸುತ್ತೆ ಆಂತರಿಕವಾಗಿ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನ. ಇದು ಸೂಚಿಸುತ್ತೆ ಭವಿಷ್ಯದ ಬೆಳವಣಿಗೆಗಳನ್ನು. ನಮಗೆ ಆತಂಕ ಇರೋದು ಈ ಬೆಳವಣಿಗೆಗಳು ಆಡಳಿತದ ಮೇಲೆ ಬೀರುವ ಕೆಟ್ಟ ಪರಿಣಾಮದ ಕುರಿತಾಗಿ. ಯಾವಾಗ ಹಿರಿಯ ನಾಯಕರುಗಳಲ್ಲೇ ಅಪಸ್ವರ ಪ್ರಾರಂಭ ಆಗತ್ತೆ, ತಾಳಮೇಳಗಳ ಇಲ್ಲದ ಸ್ಥಿತಿ ನಿರ್ಮಾಣ ಆಗುತ್ತೆ, ಅದರ ಪರಿಣಾಮ ಆಡಳಿತದ ಮೇಲಾಗತ್ತೆ. ಇದರ ದುಷ್ಪರಿಣಾಮ ಜನಜೀವನದ ಮೇಲಾಗತ್ತೆ. ಯಾರ ಮಾತನ್ನು ಯಾರು ಕೇಳದೇ ಇರುವಂತ ಸ್ಥಿತಿಗೆ ಬಂದು ತಲುಪ್ತಾರೆ. ಇದು ಭವಿಷ್ಯದ ಕರ್ನಾಟಕ ರಾಜ್ಯದ ಆಡಳಿತದ ಬಗ್ಗೆ ನಮಗಿರುವಂತ ಆತಂಕ. ಇದನ್ನು ಸಂಭಾಳಿಸಿಕೊಂಡು ಭ್ರಷ್ಟಾಚಾರ ಮುಕ್ತವಾಗಿ ಉತ್ತಮ ಆಡಳಿತ ಕೊಡೋದಕ್ಕೆ ಶಿವಕುಮಾರರಿಗೆ ಸಾಧ್ಯನಾ? ಈ ಪ್ರಶ್ನೆ ನನ್ನನ್ನು ಸೇರಿ ರಾಜ್ಯದ ಜನರಿಗೆ ಕಾಡ್ತಾ ಇದೆ.